ಮತ್ತು ಮನಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನಗೆ 47 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನಾದ ನನಗೆ 47 ವರ್ಷದ ನಂತರ ತುಳಸಿದಾಸಪ್ಪರ ನಂತರ ಟಿಕೆಟ್ ಕಾಂಗ್ರೆಸ್ ಪಕ್ಷ, ಅದು ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಗುರುತಿಸಿ ನನಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಜಾತಿಗೆ ಸೀಮಿತ ಅಲ್ಲ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಎಲ್ಲ ಜಾತಿಯ ಮತದಾರರು ನಮಗೆ ಬೇಕು. ಎಲ್ಲ ಜಾತಿಯ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಕಳೆದ 10 ವರ್ಷಗಳಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಯಾವ ಸಿಸ್ಟಮಲ್ಲಿತ್ತು ಅನ್ನುವಂಥದ್ದು ತಾವೆಲ್ಲ ಕಂಡಿದ್ದೀರಿ. ಅದು ರಿಪೀಟ್ ಆಗಬಾರ್ದು. 10 ವರ್ಷಗಳ ಸಮಯವನ್ನು ನಾವು ಹಾಳು ಮಾಡ್ಕೊಂಡ್ವಿ. ಇಂದಿನ ಸಂಸದರು ಏನೆಲ್ಲ ಮಾಡಿದ್ರು ಅನ್ನುವಂಥದ್ದನ್ನು ಮತ್ತೆ ನಾನು ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ಬಾರಿ ಮಾಧ್ಯಮದ ಗೋಷ್ಠಿ ಮಾಡಿ ನಾನೇ ದಾಖಲೆಗಳನ್ನು ಬಿಡುಗಡೆ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ನನಗೆ ಒಂದು ಕೊನೆಯ ಅವಕಾಶ ನನ್ನ ಪಕ್ಷ ಕಲ್ಪಿಸಿಕೊಟ್ಟಿದೆ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾಯಕರುಗಳು, ನಮ್ಮ 8 ಕ್ಷೇತ್ರದ MLAಗಳು, ನಮ್ಮ ಪಕ್ಷದ MLAಗಳು ಸೋತಿದ್ರೂ ಅವ್ರನ್ನ ನಾವು MLAಗಳಂತಲೇ ಕನ್ಸಿಡರ್ ಮಾಡುವುದು. ಅವರು ಮತ್ತು ನಮ್ಮ 3 ಜನ ಜಿಲ್ಲಾ ಅಧ್ಯಕ್ಷರು, ಭಾಳ ಪ್ರಬಲವಾಗಿ ಆಕಾಂಕ್ಷಿಯಾಗಿ ಆಗಿದ್ದಂಥ ಡಾಕ್ಟರ್ BJ ವಿಜಯಕುಮಾರ್ ಅವರು ಕೂಡ ನನ್ನ ಜೊತೆಲಿದ್ದಾರೆ. ಅವ್ರಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಕನ್ಕರೆನ್ಸ್ ತಗೊಂಡೇ ನನಗೆ ಟಿಕೆಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದು. ಅವರು ನಮ್ಮ ಮೂರ್ತಿಯವರಿದ್ದಾರೆ, ಧರ್ಮಜ ಉತ್ತಪ್ಪ ಮಡಿಕೇರಿ ಕಾನ್ಸ್ಟಿಟ್ಯೂನ್ಸಿಯವರಿದ್ದಾರೆ. ಸೊ ಇವರೆಲ್ಲ ಸೇರಿ ಕಾರ್ಯಕರ್ತರ ಆದಿಯಾಗಿ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ಉಡುಗೊರೆಯಾಗಿ ಕೊಡಬೇಕು ಅನ್ನುವಂಥದ್ದು ಒಂದು ಪಣ ತೊಟ್ಟಿರುವಂಥದ್ದು. ಇವತ್ತು ನಾನು ಚಾಮುಂಡಿ ಸನ್ನಿಧಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾವುದೇ ಸುಳ್ಳು ಹೇಳುವಂಥ ವ್ಯವಸ್ಥೆ ಇಲ್ಲಿ ಮಾಡಬಾರ್ದು. ಇಲ್ಲಿ ಮಾಡಲ್ಲ. ನಾನು ಏನು ಹೇಳ್ತೀನಿ ಅದು 100ಕ್ಕೆ 100ರಷ್ಟು ಸತ್ಯವಾಗಿರುತ್ತದೆ. ನಾನು ಗೆದ್ದು ಬಂದರೆ ಮೈಸೂರು ಮತ್ತು ಕೊಡಗು ಕ್ಷೇತ್ರವನ್ನು 5 ವರ್ಷಗಳ ಅವಧಿಯಲ್ಲಿ ಒಂದು ಮಾದರಿ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಇದು ಭಾಳ ಪ್ರಮುಖವಾಗಿ ಟೂರಿಸಂ ಸೆಕ್ಟರ್ನ ಡೆವಲಪ್ ಮಾಡುವಂಥದ್ದಕ್ಕೆ ಅವಕಾಶ ಇದ್ರೂ ಮಾಡಲಿಲ್ಲ. IT ಸೆಕ್ಟರ್ಗೆ ಒಳ್ಳೆಯ ಅವಕಾಶ ಇದ್ರೂ ಮಾಡಲಿಲ್ಲ. ಇವೆರಡು ಕ್ಷೇತ್ರಗಳಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಟು ನಮ್ಮ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಮಾಡಿಕೊಡುವಂಥದ್ದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಭಾಳ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ಕೂಡ 4 ವರ್ಷ ಸರ್ಕಾರ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ ಈ ಜಿಲ್ಲೆಯವರಾಗಿರೋದ್ರಿಂದ ಅವ್ರ ಮೂಲಕ ಮತ್ತು ನಮ್ಮ MLAಗಳ ಮೂಲಕ ಸಾಕಷ್ಟು ಅನುದಾನ ತಂದು ಡೆವಲಪ್ಮೆಂಟ್ಗೆ ಒತ್ತನ್ನು ಕೊಟ್ಟು ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ನಾವು ಮಾಡುವಂಥದ್ದಕ್ಕೆ ಬದ್ಧನಾಗಿದ್ದೇನೆ ಅಂತ ನಾನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಪ್ರಮಾಣ ಮಾಡ್ತೀನಿ. ಸರ್, ಬಟ್ ಕಳೆದ 2 ದಿನಗಳಿಂದ ಚರ್ಚೆ ಆಗ್ತಿದೆ.